ಇದನ್ನೇನಾರ ನೀವ್ ಮನಿ ಒಳಗ್ ಮಾಡಿದ್ರ ನಿಮ್ ಮನಿ ಪೂರ್ತಿ ಘಮ ಘಮ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅದೇ ಟೈಮ್ ಒಳಗ ಅಪ್ಪಿ ತಪ್ಪಿ ಗೆಸ್ಟ್ಸ್ ಬಂದ್ರ ನಾವ್ ಊಟನ ಮಾಡಿ ಹೋಗ್ಬಿಡ್ತೇವ್ ಬಿಡ್ರಿ ಅಂತಾರ. ಇದಂತ್ರು ಬೆಂಗಳೂರದಾಗ ಬಹಳ ಫೇಮಸ್ ಅದ. ಹಂಗಂತೇಳಿ ನಾವ್ ದಿನ ಬೆಂಗಳೂರಿಗಂತೂ ಹೋಗ್ಲಿಕ್ ಆಗುದಿಲ್ಲಲ್ಲ. ಅದ್ರ ಸಂಬಂಧ ಇವತ್ತು ಮನಿ ಒಳಗ ಈಸಿಲಿ ಮಶ್ರೂಮ್ ಬಿರಿಯಾನಿ ಮಾಡ್ಲಿಕ್ಕ ಮಶ್ರೂಮ್ ಎಲ್ಲಾನು ಚಲೋತ್ನಾಗ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊ. ಆಮೇಲೆ ಪ್ಯಾನ್ ಒಳಗ್ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಕ್ಯಾಪ್ಷನ್ ಒಳಗ್ ಮೆನ್ಷನ್ ಮಾಡಿರೋ ಎಲ್ಲಾ ಮಸಾಲ ಹಾಕಿ 7 ರಿಂದ 8 ಎಸಳು ಬೆಳ್ಳುಳ್ಳಿ 1 ಇಂಚ್ ಶುಂಠಿ ಹಾಕಿ 1 ಬಟ್ಲ ಹೆಚ್ಚಿದ ಉಳ್ಳಾಗಡ್ಡಿ ಅರ್ಧ ಹಿಡಿ ಪುದೀನ 1 ಹಿಡಿ ಕೊತ್ತಂಬರಿ ಅರ್ಧ ಹಿಡಿ ಮೆಂತ್ಯ 5 ರಿಂದ 6 ಮೆಣಸಿನಕಾಯಿ ಹಾಕಿ ಎಲ್ಲಾ ಹಸಿ ವಾಸನೆ ಹೋಗೋತನ ಚಲೋತ್ನಾಗ ಫ್ರೈ ಮಾಡಿ ಪೂರ್ತಿ ತಣ್ಣಗಾಗಿಂದ ಸ್ವಲ್ಪ ನೀರ್ ಹಾಕಿ ಸಣ್ಣಗ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೋರಿ. ಇಷ್ಟಾಗಿಂದ 1 ಮಿಕ್ಸಿಂಗ್ ಬೌಲ್ಗ ಕಟ್ ಮಾಡಿಟ್ಕೊಂಡಿರೋ ಮಶ್ರೂಮ್, ರುಬ್ಬಿಟ್ಕೊಂಡಿರೋ ಪೇಸ್ಟ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೋರಿ. ಆಮೇಲೆ ಕಡಾಯಿ ಒಳಗ್ ಅರ್ಧ ಬಟ್ಲ ಎಣ್ಣೆ ಬಿಸಿ ಮಾಡಿ ಕ್ಯಾಪ್ಷನ್ ಒಳಗ್ ಮೆನ್ಷನ್ ಮಾಡಿರೋ ಎಲ್ಲಾ ಮಸಾಲಾನು ಹಾಕಿ ಅದಕ್ಕ 1 ಬಟ್ಲ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಫ್ರೈ ಮಾಡ್ಕೊರಿ. ಆಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಶ್ರೂಮ್ ಹಾಕಿ ಹಸಿ ವಾಸನೆ ಹೋಗೋತನ ಚಲೋತ್ನಾಗ ಫ್ರೈ ಮಾಡ್ರಿ. ಹಿಂಗ ಆಯಿಲ್ ಸಪರೇಟ್ ಆಗ್ಲಿಕ್ಕೆ ಅದ್ ಕೂಡ್ಲೇನ ಇದಕ್ಕ 3 ಗ್ಲಾಸ್ ನೀರ್ ಹಾಕಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸ್ರಿ. ಆಮೇಲೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಮತ್ತ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದ್ಸತ ಚಲೋತ್ನಾಗ ಕೈಯಾಡ್ಸ್ರಿ. ಈಗ ಇದ ಚಲೋತ್ನಾಗ ಕುದಿ ಬಂದಿಂದ ದೀಡ್ ವಾಟ್ಕ ತೊಳ್ದಿರೋ ಅಕ್ಕಿ, 1 ಸಣ್ಣ ಬಟ್ಲ ತುಪ್ಪ, 1 ಪೂರ್ತಿ ನಿಂಬೆ ಹಣ್ಣನ್ನ ಹಿಂಡಿ ಎಲ್ಲಾನು ಚಲೋತ್ನಾಗ ಕೈಯಾಡ್ಸಿ ಮುಚ್ಚಳ ಮುಚ್ಚಿ ಪೂರ್ತಿ ಅನ್ನ ಆಗ್ಲಿಕ್ಕ ಬಿಟ್ಬಿಡ್ರಿ. 10 ನಿಮಿಷ ಬಿಟ್ಟು ನೋಡಿದ್ರ ನಮ್ದು ಮಸ್ತ್ ಖಾರಂದ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿರ್ತದ. ಬಹಳ ರುಚಿ ಆಗ್ತದ, ಮಾಡೋದು ಈಸಿ ಅದ. ನೀವು ಟ್ರೈ ಮಾಡ್ತೀರಲ್ಲ.